ಓಕೆ. ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ಸಂಪೂರ್ಣ ಕೃಷಿ ಅಡಿ ಒಳಗೆ ಇವತ್ತು ನಮ್ಮದೇ ತೋಟದೊಳಗೆ ನಾವು ಹಾನಗಲ್ನಿಂದ 5 ಕಿಲೋಮೀಟ್ರ್ ದೂರದಲ್ಲಿ ಚಿಕ್ಕೇರಿ ಹೊಸಡಿ ಅಂತೇಳಿ ಸಚಿನ್ ಕಪೂರ್ ನನ್ನ ಹೆಸರು. ಸಾಕಷ್ಟು ಯೂಟ್ಯೂಬ್ನಲ್ಲಿ ನನ್ನ ವಿಡಿಯೋಗಳನ್ನು ನೀವು ನೋಡಿರಿ. ನಾವು 25 ವರ್ಷದಿಂದ ಈ ನಮ್ಮದೇನು ಅಡಿಕೆ ತೋಟ, ನನ್ನದೇ ಸ್ವಂತ ಅಡಿಕೆ ತೋಟದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಇವತ್ತೇನು ನೀವು ಈ ಭೂಮಿನ ನೀವು ನೋಡ್ತಾ ಇದ್ದೀರಿ, ಇದು 25 ವರ್ಷದಿಂದ ನಾನ್ ಕಲ್ಟಿವೇಷನ್ ಅಡಿಕೆ ತೋಟದಲ್ಲಿ ಇದ್ದೀವಿ. ಅಡಿಕೆ ಗೊನೆಗಳನ್ನು ನೀವು ನೋಡ್ಕೋಬೋದು ಅಥವಾ ಪ್ಲಾಟ್ ವಿಸಿಟ್ ಮಾಡೋರು ಎಲ್ಲ ವಿಸಿಟ್ ಮಾಡ್ಬೋದು. ಈ ಸಂಪೂರ್ಣ ಕೃಷಿ ಅಡಿ ಒಳಗೆ ನಾವಿಲ್ಲಿ ಜೀವಾಮೃತ, ಪಂಚಗವ್ಯ, ದಶಗವ್ಯ, ನಂತರ ಪೋಷಕಾಂಶ ದ್ರವ್ಯಗಳು, ಕಿಣ್ವಗಳು, ನಂತರ ಈಗೇನಿಲ್ಲ ಡ್ರಮ್ ಇದೆ, ಫಿಶ್ ಲಿಕ್ವಿಡ್ಡು, ಗುಣಪಜಲ ಮತ್ತು ಕಂಪ್ನಿ ಪ್ರಾಡಕ್ಟ್ಗಳನ್ನು, ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳಿರ್ತಾವೆ, ಅವನ್ನೆಲ್ಲವನ್ನು ಬಳಕೆ ಮಾಡಿ ಒಳ್ಳೆಯ ಇಳುವರಿನ ನಾವು ಅಡಿಕೆ ಇಳುವರಿನ ಪ್ರತಿ ವರ್ಷ ತೆಗಿತಾನೇ ಇದ್ದೀವಿ. ಮತ್ತು ಇದರದ್ದು ಒಂದು ಪ್ರೋಗ್ರಾಮನ್ನು ನಾವು ಮಾಡ್ತಾಯಿರ್ತೀವಿ, 3 ದಿನದ ಸಂಪೂರ್ಣ ಕೃಷಿ ಕಾರ್ಯಾಗಾರ ಅಂಥೇಳಿ. ಆ ಕಾರ್ಯಾಗಾರಕ್ಕೂ ಸಾಕಷ್ಟು ಬಂದು ಸಾಕಷ್ಟು ಜನ ಮಾಹಿತಿಯನ್ನು ಪಡ್ಕೊಂಡು ಹೋಗಿದ್ದಾರೆ. ಅಂದರೆ ಎಲ್ಲವನ್ನೂ ಈ ಏನು ನಾವು ಜೀವಾಮೃತ ತಯಾರು ಮಾಡೋದು ಹೆಂಗೆ, WDC ತಯಾರು ಮಾಡೋದು ಹೆಂಗೆ, ಅಥವಾ ಗೋಕೃಪಾಮೃತ ಬಂದಿರೋದಾಗಿರ್ಬೋದು, ಪಂಚಗವ್ಯಗಳು, ದಶಗವ್ಯಗಳು, ಕುಣಪಜಲ ಅಥವಾ ಫಿಶ್ ಲಿಕ್ವಿಡ್ಡು, ಇಂಥವನ್ನೆಲ್ಲ ತಯಾರು ಮಾಡೋದನ್ನು ಆ 3 ದಿನದ ಕಾರ್ಯಕ್ರಮದಲ್ಲಿ ನಾವು ಟ್ರೈನಿಂಗನ್ನು ಮಾಡ್ತೀವಿ ರೈತರಿಗೆ. ನನ್ನದೇ ಸ್ವಂತ ತೋಟದಲ್ಲಿಯೂ ನಾವು ಟ್ರೈನಿಂಗನ್ನು ಮಾಡಿರ್ತೀವಿ. ಇಲ್ಲಾಂದರೆ ಗಾಂಧಿ ಗ್ರಾಮೀಣ ಗುರುಕುಲ ಹೊಸರೀತಿ ಒಳಗೂ ನಾವು ಟ್ರೈನಿಂಗನ್ನು ಮಾಡ್ತೀವಿ. ಮತ್ತು ಇಲ್ಲಿ ಕುಮಾರೇಶ್ವರ ಮಠದಲ್ಲಿಯೂ ನಾವು ಮಾಡ್ತೀವಿ. ಒಂದು ಹಲವಾರು ಕಡೆ ನಾವು ಟ್ರೈನಿಂಗನ್ನು ಮಾಡ್ತೀವಿ. ನಮ್ಮದೇ ತೋಟದ ಅಡಿಕೆನ ಇವತ್ತು ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಅಂದರೆ ಆಹಾರ ಸಂಪೂರ್ಣ ಕೊಟ್ಟಾಗ ಅಡಿಕೆ ಹೆಂಗೆ ಬರುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಆಗಿ, ಉದಾಹರಣೆಯಾಗಿ ನಾವು ಈ ಪ್ಲಾಟನ್ನು ತೋರಿಸ್ತಾ ಇದ್ದೀವಿ. ಬರೀ 1.5 ಎಕರೆ ಜಮೀನಿದೆ. ಇದು 1.5 ಎಕರೆ ಜಮೀನಿನಲ್ಲಿ 1475 ನಾವು ಅಡಿಕೆ ಗಿಡಗಳನ್ನು, ಅಂದರೆ ಆವಾಗ ನಮಗಿನ್ನೂ ಗೊತ್ತಿರಲಿಲ್ಲ 9 ಹಚ್ಚಬೇಕು. ಇನ್ನೂ ನಾವು ಕಾಲೇಜಿಗೆ ಹೋಗೋ ಟೈಮ್ನಲ್ಲಿ ಅಡಿಕೆನ ಪ್ಲ್ಯಾಂಟ್ ಮಾಡಿರೋದು. ನಾನು SSLC PUC ಇರುವಾಗ ಆ ಟೈಮ್ನಲ್ಲಿ ಅಡಿಕೆ ಹಚ್ಚುವಾಗ ಸುಮ್ಮನೆ ನಮ್ಗೆ ಹೆಂಗೆ ತಿಳಿಯುತ್ತೆ ಹಂಗೆ ಅಡಿಕೆ ಹಚ್ಚಿರೋದು. 1.5 ಎಕರೆದಲ್ಲಿ 1475 ಗಿಡಗಳಿದಾವೆ. ಮತ್ತು ಇದರಲ್ಲೇ 125 ತೆಂಗಿನ ಮರ ಇದಾವೆ. ಅಂದ್ರೆ ಆ ತೆಂಗಿನ ಮರದಲ್ಲಿ ಅಡಿಕೆ ತೋಟ ನಾವು ಮಾಡಿದ್ವಿ. ತೆಂಗಿನ ಮರ ಇರೋದ್ರಿಂದ ಅಡಿಕೆ ಬರಲ್ಲ ಅನ್ನೋ ಒಂದು ವಾದ ಎಲ್ಲರಿಗೂ ಇರುತ್ತೆ. ಅದು ನಿಜಾನೂ ಹೌದು. ಯಾಕಂದರೆ ಅಡಿಕೆ ಕೌಂಟ್ಸ್ನಲ್ಲಿ ಹೋದಾಗ ನಮ್ದು ಇಲ್ಲಿ 1475 ಗಿಡಗಳು ಅಂದ್ರೆ 3 ಎಕರೆ ಆಗುತ್ತೆ. ಮತ್ತು ನೀವು ತೆಂಗನ್ನು 125 ಗಿಡ ಅಂತ ಹೇಳಿದ್ರೆ ಅದು ಒಂದು 3 ಎಕರೆ ಆಗುತ್ತೆ. ಪ್ರತಿ ವರ್ಷ ನಾವು ನೋಡ್ತಾ ಮುಂದೆ ಅದಕ್ಕೆ ಆಹಾರನ ಜಾಸ್ತಿ ಮಾಡಬೇಕು ಅಂತ ಗೊತ್ತಾದಾಗ ನಾವು ಎಲ್ಲ ಆಹಾರಗಳನ್ನು, ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು, ಜೀವಾಮೃತಗಳನ್ನು, ಬೇವಿನ ಹಿಂಡಿಗಳನ್ನು, ಅದಕ್ಕೊಂದು ಚಾರ್ಟನ್ನು ಮಾಡೇವಿ ನಾವು. ಆ ಚಾರ್ಟ್ ಪ್ರಕಾರ ನಾವು ವರ್ಕ್ ಮಾಡಿದರೆ ಹೆಚ್ಚು ಇಳುವರಿನ ನಾವು ಹತ್ತಿರ ಗಿಡದಲ್ಲಿನೂ ನಾವು ತೆಗಿಬೋದು ಅನ್ನೋದನ್ನು ನಾವು ಇಲ್ಲಿ ಪ್ರೂಫ್ ಮಾಡ್ಕೊಂಡಿದ್ವಿ. ಆ ಪ್ರಕಾರ ಅದನ್ನು ಎಲ್ಲ ರೈತರು ಅದನ್ನು ಫಾಲೋಅಪ್ ಮಾಡ್ಕೊಳ್ಳಿ, ಅವರು ಹೆಚ್ಚು ಬೆಳೆ ಬೆಳೀಲಿ. ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲ, ನಾವು ಯಾವುದೇ ಫರ್ಟಿಲೈಸರನ್ನು ಬಳಸಿಲ್ಲ 25 ವರ್ಷದಿಂದ ಈ ಪ್ಲಾಟ್ನಲ್ಲಿ. ಕಲ್ಟಿವೇಷನನ್ನು ಮಾಡಿಲ್ಲ ಈ ಪ್ಲಾಟ್ನಲ್ಲಿ. ಬರೀ ನಾವು ಅಡಿಕೆ ತೆಗೆಯುವಾಗ ಮಾತ್ರ ವೀಡ್ ಕಟ್ರನ್ನು ಹೊಡೆದಿರ್ತೀವಿ. ಮತ್ತು ಕಳೆ ಆ್ಯಸ್ ಯೂಸ್ವಲ್ ಆಗಿನ ಇನ್ನು ಕಳೆ ಬೆಳೆದಿರುತ್ತೆ ಇದರಲ್ಲಿ. ಈಗ ಸದ್ಯ ಅಡಿಕೆ ತೆಗೆಯೋದು ಈ ಸೀಸನ್ನು ಅನ್ನೋ ಕಾರಣಕ್ಕೆ ಈಗ ವೀಡ್ ಕಟ್ರನ್ನು ಹೊಡಿಲಾಗೈತಿ. ಅಡಿಕೆ ಈ ವರ್ಷ ನಾವೀಗ ಅಡಿಕೆ ಮ್ಯಾಕ್ಸಿಮಮ್ ಅಡಿಕೆ ನನ್ನ 16 ವರ್ಷದ ಅನುಭವದಲ್ಲಿ ಇಷ್ಟು ಅಡಿಕೆನ ನಾನು ಯಾವಾಗೂ ನೋಡಿರಲಿಲ್ಲ. ಅಂದರೆ ನಾವು ಕ್ರಮೇಣ ಹೆಂಗೆ ನಾವು ಅದಕ್ಕೆ ಆಹಾರನ ಕೊಡ್ತಾ ಹೋಗ್ತೀವಿ, ಅಡಿಕೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಕೊಂಡು ಭಾಳ ಖುಷಿ ಆಗೈತಿ ನಮಗೆ. ಇದನ್ನು ರೈತರ ಜೊತೆಗೆ ಶೇರ್ ಮಾಡ್ಕೊಳ್ಳೋಕೆ ಭಾಳ ಖುಷಿ ಐತಿ. ಇಲ್ಲೊಂದಿಷ್ಟು ಕಂಪ್ನಿ ಇವರು ಬಂದಿದ್ದಾರೆ, ಏನು ಅದನ್ನು ನೋಡಲಿಕ್ಕೂ ಬಂದಿದ್ದಾರೆ. ಅವ್ರಿಗೆ ಅಡಿಕೆ ಹಿಂದೆ ಅವರು ಕಾರ್ಯಕ್ರಮದಲ್ಲಿ ಬಂದಿದ್ದರು. ಕೆಲವೊಂದಿಷ್ಟು ಈಗ ನಮ್ಮದೇ ಆದ ರೈತರು ಇಲ್ಲಿ ಅದಾರ. ನಮ್ಮ ಬಸವರಾಜ್ ಅವರು ಇದ್ದಾರೆ. ಬಸವರಾಜ್ ಅವರು ತೋಟ ನೋಡಿ ಅವ್ರಿಗೆ ಏನು ಅನ್ನಿಸ್ತು ಅಂತ ಒಂದು ಅಭಿಪ್ರಾಯ. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂತ. ನಾವು ಈಗ ಈ 3 ವರ್ಷದ ಕೆಳಗೆ ನಾವು ಈ ತೋಟ ವಿಸಿಟ್ ಮಾಡಿದ್ವಿ. ಪ್ಲಸ್ ಹೋದ ವರ್ಷನೂ ಬಂದಿದ್ವಿ. ವರ್ಷದಿಂದ ವರ್ಷಕ್ಕೆ ಅವ್ರ ಪ್ಲಾಟ್ ನೋಡ್ತಾ ಬರ್ದಂಗೆ ಇವೆಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ವರ್ಷದಿಂದ ವರ್ಷಕ್ಕೆ ಡೆವಲಪ್ಮೆಂಟ್ ಆಗ್ತದೆ. ಈ ವರ್ಷ ಮತ್ತು ಅವರು ನಂಬಕ್ಕಾಗದಂಥ ಇಳುವರಿ ಬಂದಿದೆ. ಯಾಕಂದರೆ ಅವ್ರು ಹೇಳ್ದಂಗೆ ಇದು 1.5 ಎಕರೆ ಒಳಗೆ 6 ಎಕರೆ ಗಿಡಗಳು ಕೊಡ್ತಿದ್ದಾರೆ. ಅದರೊಳಗೆ ಈ ಈಲ್ಡ್ ನೋಡಿದರೆ ನಮಗೆ ಒಂಥರ ಖುಷಿ ಅನಿಸುತ್ತೆ. ರೈತರು ಎಲ್ಲದೂ ಇದನ್ನೆಲ್ಲ ಈಗ ಈ ಒಂದು ಅವ್ರ ಪ್ಯಾಕೇಜ್ ಸಿಸ್ಟಮ್ನಲ್ಲಿ ಮಾಡಿದರೆ ಪ್ರತಿಯೊಬ್ಬರು ಒಂದು ಉತ್ತಮ ಇಳುವರಿ ತೆಗಿಬೋದು ಅಂತ ನನ್ನ ಅನಿಸಿಕೆ ಆಗಿದೆ ಸರ್. ಮತ್ತು ನಮ್ಮ ಇನ್ನೊಬ್ರು ಇದ್ದಾರೆ, ಅವರು ಬಸವರಾಜ್ ಅಂತಲೇ. ಅವರು ಎಲ್ಲ ಫೀಲ್ಡ್ ಮೇಲೆ ಓಡಾಡ್ತಿರ್ತಾರೆ, ರೈತರಿಗೆ ಅವರು ಮಾರ್ಗದರ್ಶನ ಮಾಡ್ತಾರೆ. ಅವರು ಒಂದು ಈಗ ಹಲವಾರು ತೋಟಗಳನ್ನು ವಿಡಿಯೋ ಮಾಡಿದ್ದು ಇದೆ ನಾವೆಲ್ಲರಿಗೂ. ಈ ತೋಟಕ್ಕೆ ಬಂದಾಗ ಅವ್ರಿಗೇನು ಅನ್ನಿಸ್ತು ಅಂತ ತಮ್ಮದು ಅಭಿಪ್ರಾಯ. ನಮಸ್ಕಾರ. ನಾವು ತುಂಬ ತೋಟಗಳನ್ನು ನೋಡಿದ್ದೀವಿ. ಆದರೆ ನಮ್ಮ ಸಚಿನ್ ಸರ್ ತೋಟನ ಇವತ್ತು ನಾನು ಎಂದು ನೋಡಿರಲಿಲ್ಲ.
ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇವತ್ತು ನೋಡಿ ನಿಮಗೆ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಈ ಥರ ಅವರು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಇಷ್ಟೊಂದು ಇಳುವರಿನ ಅವರು ಇಷ್ಟು ವರ್ಷದ ಇದರಲ್ಲಿ ನೋಡೇ ಇರಲಿಲ್ಲ ಅಂತ ಹೇಳಿದರು. ಆದರೆ ಇದು ಇನ್ನೊಂದು ಭೂಮಿ ವಿಶೇಷತೆ ಏನಂದರೆ, ಇಷ್ಟು ವರ್ಷದಲ್ಲಿ 24 ವರ್ಷದಿಂದ ನಾನ್ ಕಲ್ಟಿವೇಷನ್ ಭೂಮಿ ಅಂತ ಇದು ನೋಡಿ, ಎರೆಹುಳು ಕೂಡ ತುಂಬ ಜಾಸ್ತಿನೇ ಇದೆ ಈ ಭೂಮಿಲಿ. ಇದನ್ನು ನಾವು ಎಲ್ಲ ರೈತರಿಗೂ ತಲುಪಿಸ್ಬೇಕಂತ ಇದ್ದೀವಿ. ಆದಷ್ಟು ರೈತರು ಇದ್ರ ಉಪಯೋಗ ಪಡ್ಕೋಬೇಕಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ.